ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ. ಸಿದ್ದರಾಮಯ್ಯ ಆಡಳಿತದ ವಿರುದ್ಧವೇ ಶಾಸಕರ ದಂಗೆ. ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಸಿಡಿದ ಕಾಂಗ್ರೆಸ್ ಶಾಸಕರು. ದಿನಕ್ಕೊಂದು ಭ್ರಷ್ಟಾಚಾರದ ಬಾಂಬ್. ಸಿದ್ದುಗೆ ಶಾಕ್. ಸಿದ್ದರಾಮಯ್ಯ ಕೈಯಿಂದ ಜಾರುತ್ತಿದ್ದಾರಾ ಕೈ ಶಾಸಕರು? ಸಿದ್ದರಾಮಯ್ಯ ಕಂಟ್ರೋಲ್ ತಪ್ತಾ ಇದ್ದಾರಾ ಎಂಎಲ್ಎಗಳು? ಬಿಆರ್ ಪಾಟೀಲ್ ಬಾಂಬ್. ಬಿಆರ್ ಪಾಟೀಲ್ಗೆ ರಾಜು ಕಾಗೆ ಸಾಥ್. ಸಿಡಿದವರ ಲಿಸ್ಟ್ಗೆ ಎನ್ವೈ ಗೋಪಾಲಕೃಷ್ಣ ಸೇರ್ಪಡೆ. ಜಮೀರ್ ರಾಜೀನಾಮೆಗೆ ಬೇಳೂರು ಗೋಪಾಲಕೃಷ್ಣ ಆಗ್ರಹ. ರಾಜೀನಾಮೆ ಕೊಟ್ಟೆ ಬಿಡ್ತೀನಿ ಹುಷಾರಂದ್ರು ರಾಜು ಕಾಗೆ. ಶಾಸಕರ ಕೋಪಕ್ಕೆ ಗಡಗಡ ಅಂತ ರಾಜ್ಯ ಸರ್ಕಾರ. ರಾಷ್ಟ್ರ ಮಟ್ಟದಲ್ಲಿ ಮುಜುಗರ. ಹೈಕಮಾಂಡ್ ಎಂಟ್ರಿ ಆಗುತ್ತಾ? ಸಿದ್ದರಾಮಯ್ಯ ವಿರುದ್ಧ ಹೈಕಮಾಂಡ್ ಕೆಂಗಣ್ಣು ಬೀರಿದ್ರೆ ಮುಂದೇನು? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಅಯೋಮಯ. ಎಂಥ ಬಿಗಿ ಸಿದ್ದರಾಮಯ್ಯನವರು. ಇಂತಹ ಬಿಗಿ ಸಿದ್ದರಾಮಯ್ಯನವರ ಈ ಒಂದು ಕಾಲದಲ್ಲಿ ಇದ್ದಕ್ಕಿದ್ದಂತೆ ಶಾಸಕರು ರಾಜೀನಾಮೆ ಕೊಡ್ತೀನಿ, ಸಂಪೂರ್ಣ ಆಡಳಿತ ವೈಫಲ್ಯ, ಏನೂ ಸರಿ ಇಲ್ಲ ಅಂತ ಮಾತಾಡ್ತಾರೆ ಅಂತಂದರೆ ನುಡಿದಂತೆ ನಡೆದಿದ್ದೇವೆ. ಒಂದಿಷ್ಟು ಕೂಡ ಪಾರದರ್ಶಕ ಮತ್ತು ಪ್ರಾಮಾಣಿಕತೆಯನ್ನು ಬಿಟ್ಟು ಆಚೀಚೆಗೆ ಅಳ್ಳಾಡ್ತಾ ಇಲ್ಲ ಅಂತಿರುವಂಥ ಕಾಂಗ್ರೆಸ್ ಸರ್ಕಾರ ಏನಂದ್ರೂ ತಲೆ ಕೆಡಿಸಿಕೊಳ್ಳದೆ ದಪ್ಪ ಚರ್ಮದ ಸರ್ಕಾರವಾಗಿ ಬಿಡ್ತಲ್ಲ. ಅಯ್ಯೋ ಪಾಪ, ಏನು ಮಾಡೋದು? ಈ ಶಾಸಕರ ಗೋಳು ಹೆಂಗೆ? ಅವ್ರನ್ನ ಅಡ್ರೆಸ್ ಮಾಡೋರು ಇಲ್ವಾ? ಅವ್ರ ಗೋಳು ಕೇಳೋರು ಇಲ್ವಾ? ಲಿಸ್ಟ್ ಇದೆ ಅಂತೆ, ಲಿಸ್ಟ್ ತುಂಬ ದೊಡ್ಡದಿದೆಯಂತೆ. ಆ ಲಿಸ್ಟ್ ಜೊತೆಗೆ ಹೊರಗಡೆ ಬಂದಿದ್ದಾರೆ ಇವತ್ತು ಯಾರು, ನಮ್ಮ ಬಿ ಆರ್ ಪಾಟೀಲ್ ಅವರು. ಸೊ ಇವತ್ತು ಮಾತಾಡಿದ್ದಾರೆ ಬಿ ಆರ್ ಪಾಟೀಲ್ ಅವರು. ರಾಜು ಕಾಗೆ ಅವರು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಜಮೀರ್ ಅಹಮದ್ ಖಾನ್ ರಿಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಮಾತ್ರ ನನಗೇನು ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಹೌದಾ, ರಾಜೀನಾಮೆ ಕೊಡ್ತೀನಿ ಅಂದ್ರ? ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ದಾರೆ. ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ಇನ್ನ ಬಹಳ ಮಂದಿ ಹೇಳೋರು ಇನ್ನು ಬಹಳ ಜನ ಹೇಳೋರು ಇದ್ದಾರೆ. ಅಫ್ಜಲ್ಪುರದ ಎಮ್ಮ ಪಾಟೀಲ್ ಪಲ್ಟಿ ಕೊಡ್ತಾರಂತೆ. ಅವ್ರು ಅಫ್ಜಲ್ಪುರದೇ ಫೋನ್ ಬಂದ ನನಗೆ. ಅಲ್ಲ, ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳಿರಂತೆ. ಭಾಷ್ಯಾ ಪಟೇಲ್ ಹಸರಗುಂಡಿಗೆ, ಮಾಣಿಕ್ ರೆಡ್ಡಿ ಯಾದಗಿರಿ, ಶ್ರೀಮಂತ್ ಭಂಡಾರಿ ಅನೂರು ಅಫ್ಜಲ್ಪುರ ತಾಲೂಕು ಅನೂರು, ಅಮ್ಜದ್ ಮುಲ್ಲಾ ಎಳಸಂಗಿ, ಪೂಜಾರಿ ವಾಲಿ, ಭಾಷ್ಯಾ ಪಟೇಲ್ ಅಫ್ಜಲ್ಪುರ, ಮೈಬೂಲ್ ಪಟೇಲ್. ಅದೇ ನಾನೇನ್ ಹೇಳ್ದನ ಅದೇ ಹೇಳ್ಯಾರವ್ರು. ನಂದು ಪರಿಸ್ಥಿತಿ ಆಗೈತಿ. ಬೇರೆ ಪಾಟೀಲ್ ಹೇಳಿದಾರಿಲ್ಲ, ಏನೀಗ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದ ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು ಬಿ ಆರ್ ಪಾಟೀಲ್ಗೆ ಬೆಂಬಲ ಮಾತಿದ್ದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ 2 ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳಕ್ಕೆ ಅವಕಾಶ ಇರುತ್ತೆ. ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ತಿಳ್ಕೊತಾರಂತೆ ಸಿದ್ದರಾಮಯ್ಯನವ್ರು. ತಿಳ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಆಗೋಗಿರುತ್ತೆ. ಈಗಲೇ ಆದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಶಾಸಕರು. ಆಡಳಿತದಲ್ಲಿ ಬಿಗಿ ಇಲ್ಲ ಅಂತ ಹೇಳ್ತಿದ್ದಾರೆ, ಇನ್ನು ತಿಳ್ಕೊಳ್ತಾರಂತೆ. ಯಾಕೆ ಹಿಂಗಾಯಿತು ಕಾಂಗ್ರೆಸ್ ಪಕ್ಷದಲ್ಲಿ? ಹಿಂಗಾಗ್ತಿರ್ಲಿಲ್ವಲ್ಲ, ಯಾಕೆ ಹಿಂಗೆ ಸಡಿಲಾಗೋಗಿದೆ ಆಡಳಿತ?
ಬಿಗಿನೇ ಇಲ್ಲ. ಯಾರು ಏನು ಬೇಕಾದರೂ ಮಾತಾಡ್ತಾ ಇದ್ದಾರೆ, ಯಾರು ಏನು ಬೇಕಾದರೂ ಅಂತ ಇದ್ದಾರೆ, ಯಾರನ್ಯಾರು ಸಮಾಧಾನ ಮಾಡ್ತಾ ಇಲ್ಲ, ಯಾರನ್ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಮೋಸ್ಟ್ಲಿ ಅವರಿಗೆ ಅನಿಸಿರ್ಬೇಕು ನಂದೇ ಸರಿ ಇಲ್ಲ, ಇನ್ನೊಬ್ರು ತಗೊಂಡು ನಾನೇನು ಮಾಡೋದು ಅಂತ. ಇನ್ನು ವಿಪಕ್ಷ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಅವರಂತೂ ತಿಂಗಳಿಗೆ 25 ಕೋಟಿ ಕೊಡಬೇಕು ಅಂತ ಹೈಕಮಾಂಡ್ ಟಾರ್ಗೆಟ್ ಕೊಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಆಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಯಡಿಯೂರಪ್ಪನವರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ. CT ರವಿ ಅವರಂತೂ ಅವ್ರದ್ದು ದಿನಕ್ಕೊಂದು ಸ್ಟೇಟ್ಮೆಂಟ್ ಇಲ್ಲ ಅಂತಂದರೆ ನಮಗೂ ಆಗಲ್ಲ, ಅವ್ರಿಗೂ ಆಗಲ್ಲ. ಬನ್ನಿ ನೋಡೋಣ. ಈ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ವಿ, ಆದರೆ ಇದು ಸತ್ಯ ಅನಿಸ್ಲಿಲ್ಲ ಅವರಿಗೆ. ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ದುಡ್ಡಿಲ್ಲದೆ ಈ ಸರ್ಕಾರದಲ್ಲಿ ಏನೂ ನಡೆಯೋದಿಲ್ಲ. ಇದು ವ್ಯಾಪಾರಕ್ಕೆ ಕುಳಿತಿರ್ತಕ್ಕಂಥ ಕಾಂಗ್ರೆಸ್ ಸಂತೆ. ಇದು ನೀವು ನಡೆಸಿದ ಹೋರಾಟ ಭಾರತಕ್ಕೆ ಮತ್ತೊಮ್ಮೆ 2ನೇ ಸ್ವತಂತ್ರ ಸಂಗ್ರಾಮವಾಗಿ ಪರಿವರ್ತನೆ ಆಯಿತು. ಈಗ ಹೇಳಿದ್ರೆ ಸಾಹೇಬ್ರೆ, ನೀವು ಹೇಳ್ತಿರಲ್ಲ ಜನಸಂಘದ ಒಂದು ನಾಯಿಯು, ಭಾಜಪದ ಒಂದು ನಾಯಿಯು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಹೇಳ್ತಿರಲ್ಲ. ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಕಾಂಗ್ರೆಸ್